ಸ್ನೇಹಿತರೆ ನಿಮ್ದೇನಾದ್ರು ಐ.ಟಿ.ಐ ಪಾಸ್ ಆಗೈತಿ, ಪಿ.ಯು.ಸಿ ಪಾಸ್ ಆಗೈತಿ, ಡಿಪ್ಲೊಮಾ ಪಾಸ್ ಆಗೈತಿ. ಯಾವುದೇ ರೀತಿಯ ಫಿಸಿಕಲ್ ಇಲ್ಲದೆ ನೀವೇನಾದ್ರೂ ಜಾಬ್ ಅನ್ನು ಹುಡುಕ್ತಿದ್ರೆ ಮತ್ತೆ ಅದೇ ರೀತಿ ಯಾವುದೇ ರೀತಿ ಹೈಟ್ ಇಲ್ಲದೆ ನೀವೇನಾದ್ರೂ ಜಾಬ್ ಹುಡುಕ್ತಿದ್ರೆ ಇದು ನಿಮಗೆ ಬೆಸ್ಟ್ ಜಾಬ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನಮ್ಮ ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಖಾಲಿಯಿರುವ 500 ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಆಗಲಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕಂದಾಯ ಇಲಾಖೆಯಲ್ಲಿ ಖಾಲಿ ಇದ್ದ 500 ಹೊಸ ನೇಮಕಾತಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಅಥವಾ ವಿಲೇಜ್ ಅಕೌಂಟ್ ಅಥವಾ ತಲಾಟಿ ಅಂತ ಕೂಡ ಕರೀತಾರ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ 500 ಹುದ್ದೆಗಳು ಖಾಲಿ ಇರ್ತಾವ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ KA ಯಂತ್ರ ಅಫಿಷಿಯಲ್ ಆಗಿ ನೇಮಕಾತಿ ಹೊರಬೀಳಲಿದೆ. ಅದಕ್ಕೆ ಸಂಬಂಧಿಸಿದಂತೆ ಇದು ಬಂದು ಇಲಾಖೆ ನೋಡ್ರಿ, ನಿಮ್ದು ಕಂದಾಯ ಇಲಾಖೆ ಯಂತ್ರ ಈ ನೇಮಕಾತಿ ಆಗಲಿದೆ. ಹುದ್ದೆ ಹೆಸರು ಏನಪ್ಪಾ ಅಂದ್ರೆ VAO ಗ್ರಾಮ ಆಡಳಿತಾಧಿಕಾರಿ. ಒಟ್ಟು ಖಾಲಿ ಇರುವ ಹುದ್ದೆಗಳು 500 ಆಗಿರ್ತಾವ. ಹಾಗಿದ್ರೆ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನಿರ್ಬೇಕಂತ ನೋಡಿದರೆ ಸ್ನೇಹಿತರೆ, ನೀವು ಯಾವುದೇ ಒಂದು 10+2 ಅಂದ್ರ ಐ.ಟಿ.ಐ ಆದ್ರೂ ಓಕೆ ರೀ, ಪಿ.ಯು.ಸಿ ಆದ್ರೂ ಓಕೆ, ಪಿ.ಯು.ಸಿ ಅಲ್ಲಿ ಯಾವುದೇ ಒಂದು ಟ್ರೇಡ್ ಆದ್ರೂ ಓಕೆ, ಡಿಪ್ಲೊಮಾ ಆದ್ರೂ ಓಕೆ, ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸ ಈ ನೋಟ್ಸ್ ತುಂಬಾ ಅಪ್ಡೇಟ್. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ GK ಗೆ ಸಂಬಂಧಿಸಿದ ಸಂಪೂರ್ಣವಾದ ನೋಟ್ಸ್ ಇಲ್ಲಿ ಇರ್ತದೆ. ಇಲ್ಲಿ ನೋಡ್ಕೋಬಹುದು ನೀವು ಯಾವೆಲ್ಲ ಸಿಲೆಬಸ್ ನೋಟ್ಸ್ ಇದೆ, ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಅದ್ರ ಜೊತೆಗೆ ನಿಮಗೆ ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ನಿಮಗೆ ಕಂಪ್ಯೂಟರ್ ಆಗಿರ್ಬೋದು, ಅದರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ನೀಡಲಾಗ್ತದೆ. ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ ಸೇರಿ ಮೊದಲಿಗೆ 200 ರೂಪಾಯಿ ಇತ್ತು. ಈಗ ನೇಮಕಾತಿ ಸದ್ಯದಲ್ಲಿ ಆಗುವ ಕಾರಣಕ್ಕಾಗಿ ಈ ಎಲ್ಲ ನೋಟ್ಸ್ಗಳನ್ನ 200 ರೂಪಾಯಿ ಕೇವಲ 150 ರೂಪಾಯಿಗೆ ನೀಡಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಆಗಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದರ ಜೊತೆಗೆ ನಿಮಗೆ SDA ಮತ್ತು ಅದೇ ರೀತಿ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಂತಂದ್ರೆ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡಬಹುದು. ಇದು ಬಂದು ನಿಮಗೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಇರುತ್ತೆ. ಒಂದಿಷ್ಟು ನೋಟ್ಸ್ ಕೈಬರ ಐತ್ರಿ, ಒಂದಿಷ್ಟು ಕಂಪ್ಯೂಟರ್ ಟೈಪ್ ನೋಟ್ಸ್ ಇರುತ್ತೆ. 90% ಕಂಪ್ಯೂಟರ್ ಟೈಪ್, 10% ಮಾತ್ರ ಕೈಬರದ ನೋಟ್ಸ್ ಐತ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸಾಕಷ್ಟು ಮೊನ್ನೆ ನಡೆದ FD ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿರ್ತಾವೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಕೇವಲ 18 ವರ್ಷ, ಅದನ್ನು ಕೂಡ ಮುಂದೆ ತಿಳಿಸ್ತೀನಿ. ಈಗ ವೇತನ ನೋಡ್ಕೋಣ ಸ್ನೇಹಿತರೆ. ಇದಕ್ಕೆ ನೀವೇನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಜಾಯ್ನ್ ಇದ್ರಪ್ಪ ಅಂದ್ರೆ ಬೇಸಿಕ್ ನಿಮಗೆ 21,000 ಇರುತ್ತೆ. ಬೇಸಿಕ್ 21,000 ಅಂದ್ರೆ ಗ್ರಾಸ್ ಪೇಮೆಂಟ್ ಎಷ್ಟು ಬರ್ತಂದ್ರ ಹತ್ರ 35 ಕೂಡ ನಿಮ್ಗೆ ಬರುತ್ತೆ. ಇದು ಹೆಚ್ಚ ಕಡಿಮೆ ಸ್ವಲ್ಪ ಇದು ಸ್ಯಾಲರಿ ಜಾಸ್ತಿನ ಆಕತಿ, ಏನಕ್ಕೆ ಬೇಗನೆ ಕೂಡ ಆಗ್ತದೆ. ಇದಕ್ಕೆ ಆಲ್ರೆಡಿ ಇವಾಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಆರ್ಥಿಕ ಅನುಮೋದನೆ ಕೂಡ ಸಿಕ್ಕಿರ್ತದ. ನೇಮಕಾತಿಯನ್ನ ಮಾಡ್ಕೋಬೇಕಂತೇಳಿ ಆರ್ಥಿಕ ಅನುಮೋದನೆ ಸಿಕ್ಕತಿ. ಹಾಗಿದ್ರೆ ಇದು ನೇಮಕಾತಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ. ಅರ್ಜಿ ಸಲ್ಲಿಕೆ ನೋಡ್ರಿ, ನಿಮ್ದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನೇಮಕಾತಿ ಆಗ್ತದ್ರಿ. ಅದಕ್ಕಾಗಿ ಯಾರ ಇನ್ನು ಸ್ಟಡಿ ಮಾಡಕತ್ತಿಲ್ಲ ಆದಷ್ಟು ಬೇಗ ಸ್ಟಡಿ ಮಾಡ್ರಿ. ನೀವು ಕೋಚಿಂಗ್ ಹೋಗಿದ್ರೆ ಕೋಚಿಂಗ್ ಹೋಗ್ರಿ, ಸೆಲ್ಫ್ ಸ್ಟಡಿ ಮಾಡ್ತೀರಾ ಸೆಲ್ಫ್ ಸ್ಟಡಿ ಅಲ್ವಾ. ನಾವು ಲೈಬ್ರರಿ ಹೋಗುತ್ತೆ, ಎಲ್ಲಿ ಓದ್ತಿರೋ ಓದ್ರಿ, ಒಟ್ಟ ಸ್ಟಡಿ ಅಂತ ಸ್ಟಾರ್ಟ್ ಮಾಡಿ. ಲಾಸ್ಟ್ ಟೈಮ್ ಕೂಡ ನಾವು KA ಯಂತ್ರ 708 ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗತ್ತೆ ಅಂತ ಹೇಳಿದ್ರು. ಸಾಕಷ್ಟು ಅಭ್ಯರ್ಥಿಗಳು ಸುಳ್ಳ ತಿಳ್ಕೊಂಡಿದ್ರು. ಅದರ ನೇಮಕಾತಿ ಆದ್ಮೇಲೆ ಓದಾಕ್ ಹೋದ್ರು. ಇದರಿಂದಾಗಿ ಅವರಿಗೆ ಸರಿಯಾಗಿ ಸ್ಟಡಿ ಮಾಡಕ ಟೈಮ್ ಸಿಗಿಲ್ಲ. ಸೊ ಅದಕ್ಕಾಗಿ KA ಏನಾದ್ರು ನೇಮಕಾತಿ ಮಾಡಿದಾರಪ್ಪ ಅಂದ್ರೆ 2 ರಿಂದ 3 ತಿಂಗಳು ಒಳಗಡೆ ನಿಮ್ದು ಎಕ್ಸಾಮ್ ಅನ್ನು ನಡೆಸ್ತಾರ. ಅದಕ್ಕಾಗಿ ಈಗ ತರ ಪ್ರಿಪರೇಷನ್ ಸ್ಟಾರ್ಟ್ ಇಟ್ರಪ್ಪ ಅಂದ್ರೆ ಆರಾಮಾಗಿ ಅವರು ನೇಮಕಾತಿ ಮಾರ್ಚ್ ಏಪ್ರಿಲ್ ದಾಗ ಆದ್ರೂ ಕೂಡ ನಿಮ್ದು ಒಂದು 2 ರಿಂದ 3 ತಿಂಗಳು ಜೂನ್ ಜುಲೈದಾಗ ಎಕ್ಸಾಮ್ ಆಯ್ತಪ್ಪ ಅಂದ್ರ ನೀವು ಆರಾಮಾಗಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋಬಹುದ್ರಿ. ಇದಕ್ಕೆ ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು 18 ವರ್ಷ ಆಗಿರ್ಬೇಕ್ರಿ. ಇದರ ಜೊತೆಗೆ ನಿಮ್ದು ಗರಿಷ್ಠ ವಯಸ್ಸು ನೋಡ್ಕೋರಿ. ಸಾಮಾನ್ಯ ವರ್ಗಕ್ಕೆ, OBCಗೆ ಮತ್ತು ಅದೇ ರೀತಿ SC/ST ಗೆ ಒಂದಿಷ್ಟು ಏಜ್ ರಿಲ್ಯಾಕ್ಸೇಷನ್ ನಿಂತರ ಸ್ವಲ್ಪ ವಯೋಮಿತಿಯಲ್ಲಿ ವೇರಿಯೇಷನ್ ಕೂಡ ಆಗ್ತಾವ್ರಿ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಪರೀಕ್ಷೆ ಇರ್ತಾವ್ರಿ. 2 ಪರೀಕ್ಷೆ ಇರ್ತಾವ. ಒಂದು GK ಪೇಪರ್ ಇರ್ತಾವ, ಒಂದು ಅದೇ ರೀತಿ ಕಮ್ಯುನಿಕೇಶನ್ ಪೇಪರ್ ಇರ್ತದ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ನೋಟ್ಸ್ ಅನ್ನ ಮಾಹಿತಿ ನಾವು ಆಲ್ರೆಡಿ ಕೊಟ್ಟಿವ್ರಿ. ಆ ನೋಟ್ಸ್ ಅನ್ನ ತೆಗೆದುಕೊಂಡು ನೀವು ಸ್ಟಡಿಯನ್ನ ಸ್ಟಾರ್ಟ್ ಮಾಡಬಹುದ್ರಿ. ಇಲ್ಲಪ್ಪ ಕೋಚಿಂಗ್ ಹೋಗ್ಕೋರಿ ನನ್ನವರು, ಆದಷ್ಟು ಬೇಗ ಹೋಗಿ ಕೋಚಿಂಗ್ ಆದ್ರೂ ಸೇರ್ಕೊಡ್ರಿ. ಯಾಕಂದ್ರೆ ಈಗ ಹೊಸ ನೇಮಕಾತಿ ಆಗತ್ತ. ಕೇವಲ 500 ಹುದ್ದೆಗಳು ಖಾಲಿ ಇದೆ. ಇದರ ಜೊತೆಗೆ ಮತ್ತೆ 590 SDA ಹುದ್ದೆಗಳು ನೇಮಕಾತಿ ಆಗತ್ತ, ಪೊಲೀಸ್ ನೇಮಕಾತಿ ಆಗತ್ತ. ಒಮ್ಮೆ ಏನಾದ್ರು ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡ್ರಪ್ಪ ಅಂದ್ರ ಎಲ್ಲಾ ಎಕ್ಸಾಮ್ಗೂ ಕೂಡ ನಿಮ್ಗ ಹೆಲ್ಪ್ ಆಗ್ತಾವ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.